ಅನ್ನುವಾಗ ಆ ಖುಷಿ ಮನಸೊಳಗಿಂದಾನೆ ಅದೇನೋ ಒಂಥರ ಖುಷಿ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಎಲ್ಲ ಪ್ರಿಪರೇಷನ್ ಮಾಡೋದು ರಾತ್ರಿ ಎಲ್ಲ ನಿದ್ದೆ ಕೆಟ್ಟು 3 ಗಂಟೆಗೆ ಕಳಶ ಎಲ್ಲ ತೆಗಿಬೇಕು ಅಂತ ಅನ್ನುವಾಗ ಆಬ್ವಿಯಸ್ಲಿ ಅದೊಂದು ಫೀಲ್ ಇರುತ್ತೆ ಒಳಗಡೆ. ಬಟ್ ಸ್ಟಿಲ್ ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಇಯರ್ ಮತ್ತೆ ಕಾಯ್ತೀವಿ. ಓಕೆ ನೆಕ್ಸ್ಟ್ ನೋಡಬಹುದು. ಆಲ್ರೆಡಿ ಒಂದು ಪೂಜೆ ಆಯಿತು. ನಾನು ಅವಾಗಲೇ ಹೇಳಿ ಐಟಮ್ಸ್ನ ತೆಗೆಯೋಣ ಅಂತೇಳಿ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಇಟ್ಟಿದ್ದು ಇದೆ. ಇನ್ನಿನ್ನೆ ಎತ್ತಿಟ್ಕೊಂಡ್ರೆ ಅಲ್ವಾ ಲಾಂಗ್ ಟರ್ಮ್ಗೆ ಯೂಸ್ ಮಾಡ್ಕೋಬಹುದು. ಏನಾದರೂ ಮಾಡೋಕೋದ್ರೆ ಏನಾದರೂ ಒಂದು ಚಲ್ತು ಆ ಥರ ಏನಾದರೂ ಆಯಿತು ಅಂತಂದರೆ ಸುಮ್ಮನೆ ಚಿಕ್ಕ ಪುಟ್ಟ ಡೆಕೋರೇಷನ್ ಐಟಮ್ಸ್ನೆಲ್ಲ ತೆಗೆದು ಸೈಡ್ಗೆ ಇಡ್ತಾ ಇದ್ದೀನಿ. ಸೊ ಒಂದು ಐಟಮ್ ತೆಗೆದಿರೋದೆಲ್ಲ ವಾಶ್ಗೆ ಹಾಕಾಯಿತು. ಫಸ್ಟು ಇವಾಗ ಲಕ್ಷ್ಮೀ ದೇವಿನ ರೆಸ್ಪೆಕ್ಟ್ಫುಲಿ ರಿಮೂವ್ ಮಾಡಿ ಪೂಜೆಗೆ ಯೂಸ್ ಮಾಡಿದಂಥ ಎಲ್ಲ ಲೈಕ್ ಅಲ್ಲಿ ಹಾಕಿರೋ ಹಾರಗಳು ಅದನ್ನೇ ಯೂಸ್ ಮಾಡ್ತಾ ಬರ್ತಿರೋದು. ಐ ಡೋಂಟ್ ನೋ ಮತ್ತೆ ಚೆನ್ನಾಗಿ ಆಗಬೇಕು ಅಂತಂದರೆ ಸೊ ಎಲ್ಲ ಕಡೆ ಪಿನ್ ಮಾಡಿ ನೀಟಾಗಿ ಕಾಣೋ ಥರ ಮಾಡಬೇಕಿತ್ತು. ಸೊ ಹಾಗಾಗಿ ನೀಟಾಗಿ ಎಲ್ಲ ಪಿನ್ ಮಾಡಿ ಆಮೇಲೆ ತೆಂಗಿನ ತಗೊಂಡೋಗಿ ತೆಗ್ದಾದ ನಂತರ ಅಮ್ಮ ಇಲ್ಲಾಂತಂದ್ರೆ ಅಕ್ಕ ಇಲ್ಲಾಂದ್ರೆ ನಾನು ಯಾರಾದರೂ ಒಬ್ರು ಒಂದ್ಸತಿ ಮೈ ಮೇಲೆ ಹಾಕಿ ಅದಾದಮೇಲೆ ಫೋಲ್ಡ್ ಮಾಡಿ ಎತ್ತಿರ್ತೀವಿ. ಇನ್ನು ಮತ್ತೆ ಬ್ಲೌಸ್ ಸ್ಟಿಚಿಂಗ್ ಅದು ಇದೆಲ್ಲ ನೆಕ್ಸ್ಟ್ ಇರುತ್ತೆ. ಬಟ್ ಅದನ್ನು ಅಷ್ಟೇ ತುಂಬ ಪ್ರೀತಿಯಿಂದ ಮಾಡೋದು ನಾನು ಯಾವಾಗಲೂ. ಸೊ ಇವಾಗ ಎಲ್ಲ ಕ್ಲೀನಿಂಗ್ ಎಲ್ಲ ಆಯಿತು. ಎಲ್ಲ ಕೆಲಸಗಳನ್ನು ನೀಟಾಗಿ Hey guys, welcome back to my YouTube channel. Hope everyone are doing good. Already preparation video ನೋಡಿದ್ವಿ. ವರಮಹಾಲಕ್ಷ್ಮಿ ಹಬ್ಬ ಹೇಗೆ ಸೆಲೆಬ್ರೇಷನ್ ಆಯಿತು ಅಂತ ನೋಡಿದ್ವಿ. ಆಬ್ವಿಯಸ್ಲಿ ಅದು 2 ಆಯಿತು ಅಂತ ಅಂದಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಕಳಶನೆಲ್ಲ ತೆಗೆಯೋದು, ಇನ್ನು ಏನೇನೆಲ್ಲ ಡೆಕೋರೇಷನ್ ಎಲ್ಲ ಮಾಡಿದ್ವಿ ಅದೆಲ್ಲ ರಿಮೂವ್ ಮಾಡೋದು, ಇದೆಲ್ಲ ತುಂಬಾ ಕೆಲಸ ಇರುತ್ತೆ. ಸೊ ಹೆಣ್ಮಕ್ಳಿಗೆ ಹಬ್ಬ ಅಂತ ಅನ್ನುವಾಗ ಆ ಖುಷಿ ಮನಸೊಳಗಿಂದಾನೆ ಅದೇನೋ ಒಂಥರ ಖುಷಿ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಎಲ್ಲ ಪ್ರಿಪ್ರೇಷನ್ ಮಾಡೋದು ರಾತ್ರಿ ಎಲ್ಲ ನಿದ್ದೆ ಕೆಟ್ಟು 3 ಗಂಟೆ 4 ಗಂಟೆ 5 ಗಂಟೆ ತನಕ ಎಲ್ಲ ಡೆಕೋರೇಟ್ ಮಾಡ್ತಾ ಕೂರೋದು, ಎಲ್ಲ ಕ್ಲೀನ್ ಮಾಡೋದು, ಇದೆಲ್ಲ ಇರುತ್ತೆ. ಸೊ ಅದೇ ಥರ ಎಲ್ಲ ತೆಗೆದು ಎಲ್ಲ ರಿಮೂವ್ ಮಾಡಿ ಕಳಶ ಎಲ್ಲ ತೆಗಿಬೇಕು ಅಂತ ಅನ್ನುವಾಗ ಆಬ್ವಿಯಸ್ಲಿ ಅದೊಂದು ಫೀಲ್ ಇರುತ್ತೆ ಒಳಗಡೆ. ಬಟ್ ಸ್ಟಿಲ್ ಏನು ಮಾಡೋಕ್ಕಾಗಲ್ಲ ಅಲ್ವಾ. ನೆಕ್ಸ್ಟ್ ಇಯರ್ ಮತ್ತೆ ಕಾಯ್ತೀವಿ. ಓಕೆ ನೆಕ್ಸ್ಟ್ ವರಮಹಾಲಕ್ಷ್ಮಿ ಬರುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಇದೇ ಥರ ಪ್ರಿಪ್ರೇಷನ್ಸ್ನ ಸ್ಟಾರ್ಟ್ ಮಾಡ್ಕೋತೀವಿ. ಮಧ್ಯದಲ್ಲಿ ತುಂಬ ಹಬ್ಬಗಳು ಬಂದೋಗ್ಬೋದು. ಬಟ್ ನನಗೆ ಆ್ಯಕ್ಚುಲಿ ವರಮಹಾಲಕ್ಷ್ಮಿ ಅಂತ ಅನ್ನುವಾಗ ಲೈಕ್ ಇಟ್ ಇಸ್ ಲಿಟಲ್ ಸ್ಪೆಷಲ್ ಆಯಿತಾ ಕಂಪೇರ್ ಟು ಅದರ್ ಫೆಸ್ಟಿವಲ್ಸ್. ಇದನ್ನು ತುಂಬ ಕ್ಯೂರಿಯಾಸಿಟಿಯಿಂದ ತುಂಬ ಖುಷಿಯಿಂದ ಮಾಡಲೇಬೇಕು, ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಪ್ರಿಪ್ರೇಷನ್ಸ್ನ ಮಾಡಿ ಮಾಡುವಂಥ ಹಬ್ಬ ಇದು. ಸೊ ಹಾಗಾಗಿ ನಮ್ಮನೇಲಂತೂ ಎಲ್ಲ ಹಬ್ಬ ಚೆನ್ನಾಗಾಯಿತು. ಆ್ಯಂಡ್ ಐ ನೋ ನಾನು ತುಂಬ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಲೈಕ್ ವೆರಿ ಮಿನಿಮಲ್ ಕ್ಲಿಪ್ಸ್ನ ನಾನು ತೊಗೊಂಡಿರೋದು ಆ್ಯಂಡ್ ಅದನ್ನೇ ನಿಮ್ಮೆಲ್ಲರ ಹತ್ರ ತೋರಿಸಿರುವಂಥದ್ದು. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಇವಾಗ ಎಲ್ಲದನ್ನು ಕಳಶ ಎಲ್ಲ ತೆಗಿತಿದ್ದೀನಿ. ಏನೇನೆಲ್ಲ ಡೆಕೋರ್ ಮಾಡಿದ್ವಿ ಅದೆಲ್ಲದನ್ನು ತೆಗಿಬೇಕು. ಆ್ಯಂಡ್ ತೊಳೆಯೋದಂತೂ ಒಂದು ರಾಶಿ ಇರುತ್ತೆ. ಸೊ ಹಬ್ಬ ಅನ್ನುವಾಗ ಹಿಂದಿನ ದಿನ ಲೈಕ್ ಹಬ್ಬದ ಪ್ರಿಪ್ರೇಷನ್ಸ್ಗೆ ಎಷ್ಟೆಲ್ಲ ತೊಳೆದು ಎಷ್ಟೆಲ್ಲ ಕ್ಲೀನ್ ಮಾಡಿ ಏನೇನೆಲ್ಲ ಮಾಡ್ತೀವಿ. ಸೊ ಹಬ್ಬ ಮುಗಿದ್ಮೇಲೂ ಅಷ್ಟೇ ತುಂಬ ಕೆಲಸಗಳಿರುತ್ತೆ. ಸೊ ಹಾಗಾಗಿ ಇವಾಗೆಲ್ಲ ಕಳಶ ಎಲ್ಲ ತೆಗಿಬೇಕು. ಲೈಕ್ ನಾವು ನೆಕ್ಸ್ಟ್ ಡೇನೇ ತೆಗೆಯೋದು ಆಯ್ತಾ. ಸ್ವಲ್ಪ ಕಳಶನ ಸಡ್ಲಿಸ್ಬಿಟ್ಟು ಇಟ್ಟಿರ್ತೀವಿ. ಅದಾದಮೇಲೆ ನೆಕ್ಸ್ಟ್ ಡೇ ಇವತ್ತು ಸ್ಯಾಟರ್ಡೇ ನೆನೆನೆ ಕಳಶನ ಸಡ್ಲಿಸ್ಬಿಟ್ಟಾಗಿದೆ. ಇವಾಗ ಎಲ್ಲ ತೆಗೆದು ರಿಮೂವ್ ಮಾಡಿ ಸಾರಿ ಎಲ್ಲ ತೆಗೆದು ಎಲ್ಲ ಪ್ರತಿಯೊಂದು ಕೆಲಸನೂ ಇವಾಗ ಫುಲ್ ದೇವ್ರನ್ನ ತೆಗೆದುಬಿಡ್ತೀವಿ ಆಯಿತಾ. ಸೊ ಈ ಥರ. ಆ್ಯಂಡ್ ಇವಾಗ ಆ ಪ್ರಾಸೆಸ್ ಹೇಗೆ ಹೋಗುತ್ತೆ, ಏನೇನೆಲ್ಲ ಕ್ಲೀನ್ ಮಾಡೋಕ್ಕಿದೆ, ಇದೆಲ್ಲ ಸಿಂಪಲ್ ಆಗಿ ಒಂದು ಪುಟ್ಟದಾಗಿ ಒಂದು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಒಂದು ಮೇನ್ ಥಿಂಗ್ ಏನಂತ ಅಂದರೆ ಇವತ್ತು ಸ್ಯಾಟರ್ಡೇನೂ ಸಹ ನಾವು ಒಂದು ಸಿಂಪಲ್ ಆಗಿ ಪೂಜೆ ಮಾಡ್ತೀವಿ ಆಯಿತಾ. ಕಳಶ ಎಲ್ಲ ಸಡ್ಲಿಸಿರ್ತೀವಿ ನೈಟೇನೆ. ಬಟ್ ಸ್ಟಿಲ್ ಇವಾಗ ತೆಗಿಯೋಕೆ ಮುಂಚೆ ಒಂದು ಪೂಜೆ ಎಲ್ಲ ಮಾಡಿ ಗಂಧದ ಕಡ್ಡಿ ಎಲ್ಲ ಹಚ್ಚಿ ಕರ್ಪೂರ ಎಲ್ಲ ಬೆಳಗಿ ಸಾಂಬ್ರಾಣಿ ಎಲ್ಲ ಹಾಕಿ ಈ ಥರದ್ದೆಲ್ಲ ಒಂದಷ್ಟು ಕೆಲಸಗಳನ್ನ ಮುಗಿಸ್ಬಿಟ್ಟು ಅದಾದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ತೆಗೆಯೋದು. ಇವಾಗಷ್ಟೇ ಅಮ್ಮ ಪೂಜೆ ಎಲ್ಲ ಮಾಡಿದ್ರು. ಇಲ್ಲಿವಾಗ ನೀವು ನೋಡಬಹುದು ಆಲ್ರೆಡಿ ಒಂದು ಪೂಜೆ ಆಯಿತು. ನಾನು ಆವಾಗಲೇ ಹೇಳ್ದಾಗೆ ದೀಪ ಎಲ್ಲ ಉರಿತಾ ಇದೆ. ಹಾಗಾಗಿ ಸ್ವಲ್ಪ ಹೊತ್ತು ಬಿಟ್ಟು ಎಲ್ಲದನ್ನು ತೆಗಿತೀನಿ. ಸೊ ಓಕೆ ಬನ್ನಿ, ಇವಾಗ ನೋಡಿದ್ರಲ್ಲ ಪೂಜೆ ಸಿಂಪಲ್ ಆಗಿ ಲೈಕ್ ಹೇಗಿತ್ತು ಹಾಗೇ ಬೇಡದೇ ಇರೋ ಐಟಮ್ಸ್ ಎಲ್ಲ ತೆಗೆದಿಟ್ಬಿಟ್ಟು ಒಂದು ಗಂಧದ ಕಡ್ಡಿ ಎಲ್ಲ ಹಚ್ಚಿ ಕರ್ಪೂರ ಎಲ್ಲ ಬೆಳಗಿ ಈ ಥರ ಮಾಡಿದ್ದು ಇದಿಷ್ಟಾಗಿತ್ತು. ಇವಾಗ ಎಲ್ಲದನ್ನು ರಿಮೂವ್ ಮಾಡುವಂಥ ಟೈಮು. ಕಮ್ ಲೆಟ್ಸ್ ಗೋ ಆ್ಯಂಡ್ ಡೂ ಇಟ್. ಸೊ ಇವಾಗ ಇಲ್ಲಿ ನೀವು ನೋಡಬಹುದು ಇದೆಲ್ಲ ಐಟಮ್ಸ್ನ ಈಗ ಒಂದೊಂದಾಗೆ ತೆಗಿತಾ ಹೋಗ್ತೀನಿ. ಇವಾಗ ದೀಪ ಉರಿತಾ ಇರೋದ್ರಿಂದ ಅದಷ್ಟೊಂದು ಟಚ್ ಮಾಡಲ್ಲ. ಇಲ್ಲಿ ಕೆಳಗೆ ಏನಿದೆ ಅಲ್ವಾ ಇದೆಲ್ಲದನ್ನು ತೆಗೆದುಬಿಟ್ಟು ಇವಾಗ ಎತ್ತಿಡ್ತೀನಿ. ಒಂದು ಕಡೆಯಿಂದ ಒಂದೊಂದಾಗಿ ಎಲ್ಲ ಐಟಮ್ಸ್ನ ತೆಗೆಯೋಣ ಅಂತೇಳಿ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಇಟ್ಟಿದ್ದು ಇದೆ. ಇನ್ನೇನು ಇದು ಅವಶ್ಯಕತೆ ಇಲ್ಲ ಅಂತ ಹೇಳಿಬಿಟ್ಟು ಇವಾಗ ಇದರಲ್ಲಿ ಇಟ್ಟಿರೋ ಅಂಥ ಫ್ಲವರ್ಸ್ನೆಲ್ಲ ತೆಗೆದು ನೀಟಾಗಿ ಎಲ್ಲ ಒಂದು ಕಡೆ ಎತ್ತಿಟ್ಬಿಟ್ರೆ ಆಮೇಲೆ ವಾಶ್ ಮಾಡ್ಕೋಬೋದು ಅಂತೇಳಿ. ಸೊ ಈಸಿಯಾಗಿ ಇವಾಗ ಯಾವುದೆಲ್ಲ ಕೆಳಗಿದೆ ಆ ವಸ್ತುಗಳನ್ನೆಲ್ಲ ತೆಗೆದು ಎತ್ತಿಡ್ತಾ ಇದ್ದೀನಿ. ಈ ವಾಟರ್ ದಿಯಾಸ್ ಇದೆಯಲ್ಲ ಇದು ತುಂಬ ಚೆನ್ನಾಗಿ ಯೂಸ್ ಆಯಿತು ಆಯಿತಾ. ನಾವು ಆರಾಮಾಗಿ ಎಲ್ಲ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಯೂಸ್ ಮಾಡಿ ಆದಮೇಲೆ ನೀಟಾಗೆಲ್ಲ ಒರೆಸಿ ಎತ್ತಿಟ್ಕೊಂಡ್ರೆ ಅಲ್ವಾ ಲಾಂಗ್ ಟರ್ಮ್ಗೆ ಯೂಸ್ ಮಾಡ್ಕೋಬಹುದು. ನೀವಿಲ್ಲಿ ನೋಡೋದಾದರೆ ಕೆಲವೊಂದರಲ್ಲಿ ಲೈಕ್ ಸ್ವಲ್ಪ ವಾಟರ್ ಕಂಟೆಂಟ್ ಇದೆ, ಅದರಿಂದಾಗಿ ಅದು ಇನ್ನೂ ಹತ್ತುತ್ತಾ ಇದೆ ಆಯಿತಾ. ಲೈಕ್ ಆ ಲೈಟ್ ಬಂದಿದೆ ಸ್ವಲ್ಪ. ಆ್ಯಕ್ಚುಲಾಗಿ ಏನಂತ ಅಂದರೆ ಅದು ಆ ನಟ್ಸ್ ಇದೆಯಲ್ಲ ಅದ್ರ ಸುತ್ತ ಏನಾದರೂ ಸ್ವಲ್ಪ ವಾಟರ್ ಇದೆ ಅಂತಂದ್ರೂ ಸಹ ಅದು ಲೈಕ್ ಆನ್ ಆಗ್ತಾ ಇದೆ. ಅದಕ್ಕೆ ನಾನು ಏನು ಮಾಡಿದೆ ಅದೆಲ್ಲ ನೀಟಾಗಿ ಒರೆಸಿ ಎತ್ತಿಟ್ರೆ ಒಳ್ಳೆಯದು ಅಂತ ಹೇಳಿ ಇವಾಗ ನೀಟಾಗಿ ಎಲ್ಲ ಒರೆಸಿ
ಒರೆಸಿ ಇಡ್ತಾ ಇದ್ದೀನಿ. ಸೊ ಇವಾಗ ಇಲ್ಲಿ ನೀವು ನೋಡಬಹುದು ಈ ಒಂದು ದೀಪ ಇದೆಯಲ್ಲ, ಲೈಕ್ ಇವಾಗ ನೋಡಿ ಇದರಲ್ಲಿ ಸ್ವಲ್ಪ ಆ ಲೈಟ್ ಕಾಣ್ತಾ ಇದೆ. ಇವಾಗ ಅದನ್ನು ನೀಟಾಗಿ ವೈಪ್ ಮಾಡಿದ್ಮೇಲೆ ಅಲ್ವಾ, ಲೈಕ್ ಆ ಒದ್ದೆ ನಾಟ್ ಒದ್ದೆ ಲೈಕ್ ಡ್ರೈ ಬಟ್ಟೆಯಿಂದ ನಾನು ಒರೆಸ್ತಾ ಇದ್ದೀನಿ. ಸೊ ಅದು ಒರೆಸಿದ್ಮೇಲೆ ಇವಾಗ ಹೋಯಿತು ಆ ಲೈಟಿಂಗ್. ನೆಕ್ಸ್ಟ್ ಬಂದು ಈ ನನ್ನ ಪುಟ್ಟ ರಂಗೋಲಿ ಎಷ್ಟು ಚೆನ್ನಾಗಿ ಹಾಕಿದ್ದೆ ಅಂತಂದರೆ ನನಗೇನೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ಆಯಿತಾ. ಇಷ್ಟು ಚೆನ್ನಾಗಿ ಯಾವಾಗಲೂ ಬರ್ತಿರ್ಲಿಲ್ಲ, ಬಟ್ ಈ ಸಲ ತುಂಬ ಚೆನ್ನಾಗಾಗಿತ್ತು. ಆ್ಯಂಡ್ ಇದನ್ನೆಲ್ಲ ಒರೆಸುವಾಗ ಸ್ವಲ್ಪ ಬೇಜಾರಾಯಿತು, ಬಟ್ ಸ್ಟಿಲ್ ಎಲ್ಲ ಕ್ಲೀನ್ ಮಾಡಬೇಕಲ್ವಾ ಅಂತ ಹೇಳಿ ಎಲ್ಲದನ್ನು ಕ್ಲೀನ್ ಮಾಡ್ತಾಯಿದ್ದೀನಿ. ಏನು ಗಡಿಬಿಡಿ ಮಾಡ್ಕೊಳ್ದೆ ನಿಧಾನವಾಗಿ ಕೆಳಗಡೆಯಿಂದ ಏನೇನು ವಸ್ತುಗಳಿದೆ ಎಲ್ಲದನ್ನು ತೆಗೆದಿಡ್ತಾ ಹೋಗ್ತಾ ಇದ್ದೀನಿ. ಬಿಕಾಸ್ ಗಡಿಬಿಡಿ ಮಾಡ್ಕೊಂಡು ಏನಾದರೂ ಮಾಡೋಕ್ಕೋದ್ರೆ ಏನಾದರೂ ಒಂದು ಚಲ್ತು ಆ ಥರ ಏನಾದರೂ ಆಯಿತು ಅಂತಂದರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಲೈಕ್ ಕೇರ್ಫುಲ್ಲಾಗಿ ನೀಟಾಗಿ ಒಂದೊಂದೇ ಐಟಮ್ಸ್ನ ತೊಗೊಂಡೋಗಿ ಅದ್ರ ಜಾಗಕ್ಕೆ ಸೇರಿಸ್ಬಿಟ್ರೆ ಕೆಲಸನೂ ಈಸಿ ಆಗುತ್ತೆ. ಆ್ಯಂಡ್ ನಮಗೂ ನೆಮ್ಮದಿಯಾಗಿ ಎಲ್ಲ ಮುಗೀತು ಅನ್ನೋ ಒಂದು ಟೆನ್ಷನ್ ಫ್ರೀ ಆಗಿದ್ಬಿಡ್ಬೋದು. ಸೊ ಈ ವಸ್ತುಗಳನ್ನೂ ಸಹ ಅಷ್ಟೇ ನೀಟಾಗಿ ಇದೇ ಥರ ಪ್ಯಾಕ್ ಮಾಡಿ ಎತ್ತಿಟ್ಬಿಡ್ತೀನಿ. ಸೊ ನೆಕ್ಸ್ಟ್ ಇಯರ್ ಬೇಕಾದಾಗ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಮಧ್ಯದಲ್ಲಿ ಏನಾದರೂ ಫೆಸ್ಟಿವಲ್ಸ್ ಇದೆ ಅನ್ನುವಾಗ ಸಹ ಯೂಸ್ ಮಾಡ್ಕೋಬಹುದು. ಇದನ್ನು ಹಾಗೆಯೇ ಒಂದು ಬಬಲ್ ರ್ಯಾಪರಲ್ಲಿ ವ್ರ್ಯಾಪ್ ಮಾಡಿಬಿಟ್ಟು ಕಾಟನ್ ಬಾಕ್ಸಲ್ಲಿ ನೀಟಾಗಿ ಎತ್ತಿಡ್ತಾ ಇದ್ದೀನಿ. ಫಸ್ಟ್ ಇಲ್ಲಿ ಇದ್ದಂತಹ ಎಲ್ಲ ಚಿಕ್ಕ ಪುಟ್ಟ ಡೆಕೋರೇಷನ್ ಐಟಮ್ಸ್ನೆಲ್ಲ ತೆಗೆದು ಸೈಡ್ಗೆ ಇಡ್ತಾ ಇದ್ದೀನಿ. ಸೊ ಒಂದು ಐಟಮ್ ತೆಗೆದಾಗ ಅದನ್ನು ಎಲ್ಲಿ ಇಡಬೇಕು, ಎಲ್ಲಿ ಸ್ಟೋರ್ ಮಾಡಬೇಕು ಅಂತ ನೋಡಿಕೊಂಡು ಅದ್ರ ಜಾಗದಲ್ಲೇ ಇಟ್ಬಿಟ್ರೆ ಅಲ್ವಾ, ಸೊ ಕೆಲಸ ಎಲ್ಲ ಈಸಿ ಆಗುತ್ತೆ. ನಂಗೆ ಆ್ಯಕ್ಚುಲಿ ಕ್ಲೀನಿಂಗ್ ಮಾಡೋ ಟೈಮಲ್ಲಿ ಒಂದು ಹ್ಯಾಬಿಟ್ ಇದೆ ಆಯಿತಾ, ಎಲ್ಲ ವಸ್ತುಗಳನ್ನ ಜಸ್ಟ್ ಒಂದು ಕಡೆ ಡಂಪ್ ಮಾಡೋದ್ರ ಬದಲು ಅದ್ರದ್ರ ಪ್ಲೇಸಿಗೆ ಇಟ್ಬಿಟ್ರೆ ಅಲ್ವಾ, ಲೈಕ್ ನೆಕ್ಸ್ಟ್ ಟೈಮ್ ನಮ್ಗೆ ಯಾವತ್ತೋ ಬೇಕು ಅಂತ ಅಂದಾಗ ಈಸಿಯಾಗಿ ಹುಡ್ಕೋಬೋದು. ಎಸ್ಪೆಷಲಿ ಇನ್ನೊಂದೇನೋ ಹಬ್ಬ ಬರ್ತಿದೆ ಅನ್ನುವಾಗ ಹಬ್ಬದ ಟೈಮಲ್ಲಿ ಏನೇನೆಲ್ಲ ಡೆಕೋರೇಷನ್ ಐಟಮ್ಸ್ ಎಲ್ಲ ಯೂಸ್ ಮಾಡ್ತೀವಿ ಅದು ನೆಕ್ಸ್ಟ್ ಇಯರ್ ಬೇಕಾಗಿರುತ್ತೆ. ಸೊ ಕೇರ್ಫುಲ್ಲಾಗಿ ಪ್ಯಾಕ್ ಮಾಡಿ ನೀಟಾಗಿ ಎಲ್ಲ ಎತ್ತಿಟ್ರೆ ಅಲ್ವಾ ಒಳ್ಳೆಯದು. ಆ್ಯಂಡ್ ಈ ದೀಪಗಳನ್ನೆಲ್ಲ ಇವಾಗ ತೆಗಿತಾ ಇದ್ದೀನಿ. ತುಪ್ಪದ ದೀಪದಲ್ಲೆಲ್ಲ ಸ್ವಲ್ಪ ತುಪ್ಪ ಹಾಗೆಯೇ ಸೈಡಲ್ಲಿ ಇತ್ತು, ಅದೆಲ್ಲದನ್ನು ಒಂದು ನ್ಯೂಸ್ ಪೇಪರ್ನ ತೊಗೊಂಡು ಎಲ್ಲ ದೀಪಗಳನ್ನು ಎಣ್ಣೆ ಆಗಿರ್ಬೋದು ತುಪ್ಪ ಆಗಿರ್ಬೋದು ಇದೆಲ್ಲದನ್ನು ಒರೆಸಿ ವಾಶ್ ಮಾಡೋಕ್ಕಾಕಿದ್ರೆ ಲೈಕ್ ಈಸಿಯಾಗಿ ವಾಶ್ ಮಾಡಬಹುದು ಅಂತೇಳಿ ಫಸ್ಟು ಎಲ್ಲದನ್ನು ಕ್ಲೀನ್ ಮಾಡಿದೆ. ಇಲ್ಲಿ ನೀವು ನೋಡಬಹುದು ಈ ದೊಡ್ಡ ದೀಪಗಳು ಆ್ಯಕ್ಚುಲಿ ಇನ್ನೂ ಉರಿತಾ ಇದೆ ಆಯಿತಾ. ಸೊ ಲೈಕ್ ಇನ್ನೂ ಉರಿತಾ ಇರುವಾಗಲೇ ನಾವು ಆರಿಸೋದು ಸರಿಯಾಗಲ್ಲ ಅಂತೇಳಿ ಬತ್ತಿನ ಸ್ವಲ್ಪ ದೊಡ್ಡದು ಮಾಡಿ ಹಾಗೇ ಇಟ್ಟಿದ್ದೀನಿ. ಸೊ ಎಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಎಲ್ಲ ಉರಿದೋಯ್ತು ಅಂತಂದರೆ ಇಟ್ಸ್ ಓಕೆ. ಇನ್ ಕೇಸ್ ಆಗಿಲ್ಲ ಅಂತಂದರೆ ದೇವ್ರ ಮನೇಲಿ ಇಟ್ಟು ಸ್ವಲ್ಪ ಹೊತ್ತು ಅದೆಷ್ಟೋ ತನಕ ದೀಪ ಉರಿತಾ ಇರುತ್ತೆ ಅಲ್ಲಿ ತನಕ ಇರ್ಬೋದು. ಅದಾದ ನಂತರ ನಾವು ನಾರ್ಮಲಾಗಿ ವಾಶ್ ಎಲ್ಲ ಮಾಡಿ ಎಲ್ಲಿ ಬೇಕೋ ಅಲ್ಲಿಗೆ ಲೈಕ್ ಅದರ ಸೇಫ್ಟಿ ಪ್ಲೇಸ್ಗೆ ಆರಾಮಾಗಿ ಎತ್ತಿಟ್ಕೋಬಹುದು. ಕೆಳಗೆ ಇದ್ದಂಥ ಆಲ್ಮೋಸ್ಟ್ ಎಲ್ಲ ಐಟಮ್ಸ್ನ ತೆಗೆದು ಎತ್ತಿಟ್ಟಾಯಿತು. ಸೊ ಇನ್ನೆಲ್ಲ ವಾಶ್ಗೆ ಹಾಕಬೇಕಿರೋದೆಲ್ಲ ವಾಶ್ಗೆ ಹಾಕಾಯಿತು. ಫಸ್ಟು ಇವಾಗ ಲಕ್ಷ್ಮೀ ದೇವಿನ ರೆಸ್ಪೆಕ್ಟ್ಫುಲಿ ರಿಮೂವ್ ಮಾಡಿ ಪೂಜೆಗೆ ಯೂಸ್ ಮಾಡಿದಂಥ ಎಲ್ಲ ಲೈಕ್ ಅಲ್ಲಿ ಹಾಕಿರೋ ಹಾರಗಳಾಗಿರ್ಬೋದು, ಇನ್ನು ದುಡ್ಡಾಗಿರ್ಬೋದು ಇದೆಲ್ಲದನ್ನು ಎತ್ತಿಡ್ತಾ ಇದ್ದೀನಿ. ಈ 20 ರೂಪೀಸ್ದು ಹಾರನ ನಾನು ಲೈಕ್ ಈಗ ಒಂದು 3-4 ಇಯರ್ಸ್ ಅಗೋ ಮಾಡಿರೋ ಅಂಥದ್ದು, ಅದನ್ನೇ ಎವ್ರಿ ಇಯರ್ ನಾನು ಫೋಲ್ಡ್ ಮಾಡಿ ನೀಟಾಗಿ ಎತ್ತಿಟ್ಟಿರ್ತೀನಿ. ಸೊ ನೆಕ್ಸ್ಟ್ ಇಯರ್ ಹಬ್ಬ ಬಂದಾಗ ಅದನ್ನೇ ಮತ್ತೆ ಎವ್ರಿ ಇಯರ್ ಅದನ್ನೇ ಯೂಸ್ ಮಾಡ್ತಾ ಬರ್ತಿರೋದು. ಐ ಡೋಂಟ್ ನೋ ಮತ್ತೆ ಯಾವಾಗ ಚೇಂಜ್ ಮಾಡ್ತೀನಿ ಅಂತ. ಈಗ ಲೈಕ್ ಲಾಸ್ಟ್ 4-5 ಇಯರ್ಸಿಂದ ಸೇಮ್ ಅದೇ ಹಾರನ ದುಡ್ಡಿನ ಹಾರನ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಆ ತಾವರೆನ ಸ್ವಲ್ಪ ಮಡ್ಚಿ ಇಟ್ಟರಲ್ವ ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ನೋಡ್ಬೋದು ಇವಾಗ ತೋರಿಸ್ದೆ ಅಲ್ಲ ನಾನು ಆ ಕ್ಲಿಪ್ಪಿಂಗಲ್ಲಿ. ಸೊ ಆ ಥರ ಇಟ್ಟಾಗ ಒಂದು ಲೈಕ್ ಆ ತಾವರೆಗೆ ಒಂಥರ ಕಳೆ ಬರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನೀವು ನೆಕ್ಸ್ಟ್ ಟೈಮ್ ಏನಾದರೂ ತಾವರೆನ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಆ ಥರ ಫೋಲ್ಡ್ ಮಾಡಿ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಅದಾದ ನಂತರ ಇವಾಗ ಹಾರ ಆಗಿರ್ಬೋದು, ಆಮೇಲೆ ಇದು ಗೆಜ್ಜೆ ವಸ್ತ್ರ, ಇನ್ನು ದೇವ್ರಿಗೆ ಹಾಕಿದ್ದಂಥ ಜ್ಯುವೆಲ್ರೀಸ್ ಇದೆಲ್ಲದನ್ನು ತೆಗಿತಾ ಇದ್ದೀನಿ. ಆ್ಯಂಡ್ ಈ ಜ್ಯುವೆಲ್ರೀಸು ಅಷ್ಟೇ ನಾನೊಂದು ವೀಡಿಯೋ ಮಾಡಿದ್ದೀನಿ ಲಾಸ್ಟ್ ಟೈಮು ಆಯಿತಾ, ಐ ಮೀನ್ ಈ ಇಯರೇ ಲೈಕ್ ಇದು ಒಂದು 4-5 ವೀಡಿಯೋಸ್ ಹಿಂದೆ ನೋಡಿದ್ರೆ ನಿಮಗೆ ಈ ವಿಡಿಯೋ ಸಿಕ್ಬಿಡುತ್ತೆ. ಅದು ನಾನು 3 ಇಯರ್ಸ್ ಅಗೋ ತೊಗೊಂಡಿರೋದು ಜ್ಯುವೆಲ್ರಿ ಆಯಿತಾ. ಲೈಕ್ ನೀಟಾಗಿ ದೇವ್ರ ಮೇಲೆ ಹಾಕಾದ್ಮೇಲೆ ಅದನ್ನು ನಾವು ನಮ್ಮ ಮೈ ಮೇಲೆಲ್ಲ ಏನೂ ಯೂಸ್ ಮಾಡಲ್ಲ, ದೇವ್ರಿಗೆ ಅಷ್ಟೇ ಅಂತ ಇಟ್ಟಿರೋ ಅಂಥದ್ದು. ಆ ಜ್ಯುವೆಲ್ರಿನ ತೆಗೆದುಬಿಟ್ಟು ನೀಟಾಗಿ ಎಲ್ಲ ಲೈಕ್ ಒಂದು ಬಟ್ಟೆಯಿಂದ ನೀಟಾಗೆಲ್ಲ ವೈಪ್ ಮಾಡಿ ಒಂದು ಬಾಕ್ಸ್ ಒಳಗೆ ಹಾಕಿ ನೀಟಾಗಿ ಬಬಲ್ ವ್ರ್ಯಾಪ್ ಎಲ್ಲ ಮಾಡಿಬಿಟ್ಟು ಹಂಗೇ ಎತ್ತಿಟ್ಬಿಟ್ಟಿರ್ತೀನಿ. ಅದನ್ನು ಅಷ್ಟೇ ಇಯರ್ಲಿ ಒನ್ಸ್ ಅಷ್ಟೇ ತೆಗಿಯೋದು. ಅದರಿಂದಾಗಿ ಲೈಕ್ ನೀಟಾಗಿ ಬಾಕ್ಸಲ್ಲಿ ಹಾಕಿ ವ್ರ್ಯಾಪ್ ಮಾಡಿ ಇಟ್ಬಿಟ್ರೆ ಅಲ್ವಾ ಸೇಫಾಗಿ ಇರುತ್ತೆ. ಅದಾದಮೇಲೆ ಇನ್ನು ಕೈಕಾಲೆಲ್ಲ ತೆಗೆದು ಆಮೇಲೆ ಬ್ಯಾಂಗಲ್ಸ್ ಈ ಥರದ್ದೆಲ್ಲ ಏನೇನೆಲ್ಲ ಒಂದು ಚಿಕ್ಕ ಪುಟ್ಟ ವಸ್ತುಗಳಿದೆ ಅದೆಲ್ಲ ಫಸ್ಟ್ ನೀಟಾಗಿ ತೆಗೆದಿಡ್ತಾ ಇದ್ದೀನಿ. ಬಿಕಾಸ್ ನನಗೆ ಮೆಸ್ಸಪ್ ಮಾಡೋಕ್ಕೆ ಇಷ್ಟ ಇಲ್ಲ ಆಯಿತಾ. ನೀಟಾಗಿ ಒಂದೊಂದೇ ಕೆಲಸ ಆಗಿಬಿಡ್ಬೇಕು, ಇಲ್ಲ ಅಂತಂದರೆ ಎಲ್ಲ ಅಲ್ಲೇ ತುಂಬ್ಕೊಂಡು ಮತ್ತೆ ಅದು ಡಬಲ್ ಕೆಲಸ ಆಗುತ್ತೆ. ಹಾಗಾಗಿ ತೆಗಿತಾ ಇದ್ದಾಗೇ ಆವಾಗವಾಗಲೇ ಅದ್ರ ಜಾಗಕ್ಕೆ ಸೇರಿಸ್ಬಿಟ್ರೆ, ಇಲ್ಲ ಒಂದು ಟಬ್ ಒಳಗೋ ಇಲ್ಲ ಅಂತಂದರೆ ಒಂದು ದೊಡ್ಡ ಪಾತ್ರೆ ಒಳಗೋ ಇಟ್ಕೊಂಡ್ರೆ ಅದನ್ನು ತೊಗೊಂಡೋಗಿ ಯಾವ ಜಾಗದಲ್ಲಿ ಇಡಬೇಕು ಅಲ್ಲಿ ಇಡಬಹುದು. ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ದೇವ್ರದ್ದು ಏನೇನೆಲ್ಲ ಅಲಂಕಾರದ ಐಟಮ್ಸ್ ಇತ್ತು ಎಲ್ಲ ತೆಗೆದಾಯಿತು. ಇನ್ನು ಲಾಸ್ಟ್ ಬಂದು ಇವಾಗ ಸಾರಿನ ತೆಗಿತಾ ಇದ್ದೀನಿ. ಸಾರಿಗಂತೂ ತುಂಬಾ ಕ್ಲಿಪ್ಸ್ ಹಾಕಿದ್ದೆ ನಾನು. ಆ್ಯಂಡ್ ಪಿನ್ಸ್ ಆಗಿರ್ಬೋದು, ಗುಂಡ್ ಪಿನ್ಸ್ ಆಗಿರ್ಬೋದು, ಈ ಥರ ಎಲ್ಲ ಕಡೆ ಲೈಕ್ ನೀಟಾಗಿ ಅದು ಚೆನ್ನಾಗಿ ಆಗಬೇಕು ಅಂತ ಅಂದರೆ ಸೊ ಎಲ್ಲ ಕಡೆ ಪಿನ್ ಮಾಡಿ ನೀಟಾಗಿ ಕಾಣೋ ಥರ ಮಾಡಬೇಕಿತ್ತು. ಸೊ ಹಾಗಾಗಿ ನೀಟಾಗಿ ಎಲ್ಲ ಪಿನ್ ಮಾಡಿ ಇಟ್ಟಿದ್ದೆ. ಏನಾದ್ರು ತಿಂತೀಯ ಅಂತ ಏನು ಕೊಡ್ತೀಯ?
ಒಬ್ಬಟ್ಟು ನೀನೇ ತಿನ್ನು. ಅದು ಬೇಡ. ಆಮೇಲೆ ತಿನ್ನೋಣ ಅನ್ಸುತ್ತೆ ಈಗ. ಒಬ್ಬಟ್ಟೆ ಚೆನ್ನಾಗಿಲ್ಲ. ಒಬ್ಬಟ್ಟು ಹೆಂಗಿರ್ಬೇಕು ಹೇಳಿ, ಸಾಫ್ಟ್ ಆಗಿ ಏನಾಯ್ತು ಮೊನ್ನೆ ಮಿಕ್ಸಿ ರುಬ್ಬಿನಿ, ಅದೊಂದು ಲೋಟ ಹಾಕಂದ್ರೆ ರುಬ್ಬೋದು ಬೇಕಾ, ಇದಕ್ಕೆ ಸಿಗ್ತಾ ಇಲ್ಲ, ನೀರಾಗಿ ರುಬ್ಬಂಗಿಲ್ಲ. ಬಿಸಿ ಮಾಡ್ಕೊಡ್ತೀನಿ. ಬಿಚ್ಚುವಾಗ ಇಷ್ಟು ಈಸಿ ಅನ್ಸುತ್ತೆ, ಹಾಕುವಾಗ ತಲೆ ಕೆಟ್ಟಿ ಸುಮ್ಮನಾಗತ್ತೆ. ಅದು ಸರಿಯಾಗಿಲ್ಲ, ಇದು ಸರಿಯಾಗಿಲ್ಲ, ಇದು ಸರಿಯಾಗಿಲ್ಲ, ಅದು ಸರಿಯಾಗಿಲ್ಲ ಅಂತ. ನೀರೆಲ್ಲ ಹಾಕ್ತೀಯ? ನೀರು ಮನೆಗೆಲ್ಲ ಹಾಕ್ಬಿಟ್ಟು ಚೂರು ಈ ಕಡೆಗೆ ಬಾ, ಚೂರು ಈ ಕಡೆಗೆ ಬಾ. ನೀರೆಲ್ಲ ಹಾಕ್ತೀಯ ಕಡೆಗೆ ಬರಮ್ಮ. ನೀರು ತೆಂಗಿನ ಮರ ಹಾಕೋದಿಲ್ಲ, ತೆಂಗಿನ ಮರ ಇದೆ ನೋಡಿ. ಪೂರ್ತಿ ಒಂದು ಸ್ವಲ್ಪ ಮನೆಗೆಲ್ಲ ಕಟ್ಲಿಸ್ಕೊಟ್ರು, ಆಮೇಲೆ ತೆಂಗಿನ ಮರ ತಗೋಗಿ ಎಲ್ಲ ಹಾಕ್ಬಿಟ್ಟು ಕೊಡೋದು. ಅಕ್ಕಿ ಮಾತ್ರ ನಾನ್ ವೆಜ್ಜಿಗೆ ಏನು ಯೂಸ್ ಮಾಡಬಾರ್ದು, ಅದು ಮಾತ್ರ ಏನಾರು ವೆಜ್ ಮಾಡಿದಾಗ, ಅನ್ನ ಏನಾರ ಮಾಡಿದ್ರಾಗ, ಅನ್ನಕ್ಕೆ ಇಟ್ಟಾಗ ಚಿತ್ರಾನ್ನ, ಪುಳಿಯೋಗರೆ ಇಂಥವಕ್ಕೆ ಹಾಕೋದು. ನಾನ್ ವೆಜ್ಜಿಗೆ ಉಪಯೋಗಿಸ್ತೀವಿ. ಆಮೇಲೆ ಎವ್ರಿ ಇಯರ್ ನಾವು ದೇವ್ರಿಗೆ ಹಾಕಿರೋವಂಥ ಸಾರಿನ ತೆಗ್ದಾದ ನಂತರ ಅಮ್ಮ ಇಲ್ಲಾಂತಂದರೆ ಅಕ್ಕ ಇಲ್ಲಾಂದರೆ ನಾನು ಯಾರಾದರೂ ಒಬ್ಬರು ಒಂದು ಸತಿ ಮೈ ಮೇಲೆ ಹಾಕಿ ಅದಾದಮೇಲೆ ಫೋಲ್ಡ್ ಮಾಡಿ ಎತ್ತಿರ್ತೀವಿ. ಇನ್ನು ಮತ್ತೆ ಬ್ಲೌಸ್ ಸ್ಟಿಚಿಂಗ್ ಅದು ಇದು ಎಲ್ಲ ನೆಕ್ಸ್ಟ್ ಇರುತ್ತೆ. ಸೊ ಇವಾಗ ಇಲ್ಲಿ ನೋಡ್ಬೋದು, ಸಾರಿ ಅಂತೂ ತುಂಬಾ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ನಮ್ಮ ಅಮ್ಮನ ಮೇಲೆ ಕೂಡ ಚೆನ್ನಾಗಿ ಕಾಣ್ತಾ ಇದೆ. ಅವ್ರು ಇನ್ನೂ ನೀಟಾಗಿ ಎಲ್ಲ ಡ್ರೇಪ್ ಮಾಡಿಬಿಟ್ಟು ಎಲ್ಲ ರೆಡಿ ಆದರೆ ಅಲ್ವಾ ಇನ್ನೂ ಚೆನ್ನಾಗಿ ಕಾಣುತ್ತೆ. ಸೊ ಇವಾಗೆಲ್ಲ ನೀವು ನೋಡ್ಬೋದು, ಆಲ್ಮೋಸ್ಟ್ ಎಲ್ಲ ಕ್ಲೀನಿಂಗ್ ಆಯಿತು, ಎಲ್ಲ ತೆಗೆದಿಟ್ಟಾಯಿತು. ಇನ್ನು ಕೆಲವೊಂದು ವಸ್ತುಗಳು ಅಲ್ಲಿ ಇಲ್ಲಿ ಸೈಡಲ್ಲಿದೆ, ಅದೆಲ್ಲ ಮೇಲೆ ಇಡೋ ಅಂಥ ವಸ್ತುಗಳು. ಅದಾದ ನಂತರ ಇವಾಗ ಒಂದು ಸತಿ ಅಲ್ಲಿ ಇಲ್ಲಿ ಎಲ್ಲ ನಾವು ಅಕ್ಷತೆ ಎಲ್ಲ ಹಾಕಿರ್ತೀವಲ್ವ, ಅದೆಲ್ಲ ಕಡೆ ಚಲ್ಲಿತ್ತು ಸ್ವಲ್ಪ. ಹಾಗಾಗಿ ಅದು ನನಗೇನೆ ಒಂದು ಬಟ್ಟೆನಲ್ಲಿ ನೀಟಾಗಿ ಒಂದು ಕಡೆಯಿಂದ ಒರೆಸ್ಕೊಂಡು ಬರ್ತಾಯಿದ್ದೀನಿ. ಸೊ ಓಕೆ ಗೈಸ್, ಈ ವಿಡಿಯೋನ ನೋಡಿದ್ರಲ್ಲ. ಸೊ ವರಮಹಾಲಕ್ಷ್ಮಿ ಕೂಡ್ಸೋದು ಎಲ್ಲ ರೆಡಿ ಮಾಡೋದು ಒಂದು ಕಡೆ ಆದರೆ, ಮತ್ತು ಅದಾದಮೇಲೆ ಕ್ಲೀನ್ ಮಾಡುವಂಥ ಕೆಲಸ ಇನ್ನೊಂದು ಬಿಗ್ ಟಾಸ್ಕ್ ಅಂತಲೇ ಹೇಳ್ಬೋದು. ಬಟ್ ಅದನ್ನು ಅಷ್ಟೇ ತುಂಬ ಪ್ರೀತಿಯಿಂದ ಮಾಡೋದು ನಾನು ಯಾವಾಗಲೂ. ಸೊ ಇವಾಗ ಎಲ್ಲ ಕ್ಲೀನಿಂಗ್ ಎಲ್ಲ ಆಯಿತು, ಎಲ್ಲ ಕೆಲಸಗಳೂ ನೀಟಾಗಿ ಆಗೋಯಿತು. ಕಾಮೆಂಟಲ್ಲಿ ನಿಮ್ಮ ಮನೇಲಿ ನೀವು ಯಾವ ಥರ ವರಮಹಾಲಕ್ಷ್ಮಿನ ಸೆಲೆಬ್ರೇಟ್ ಮಾಡಿದ್ರಿ, ಹಾಗೆಯೇ ನೀವು ಎಲ್ಲ ಕ್ಲೀನಿಂಗ್ ಪ್ರಾಸೆಸ್ ಯಾವ ಥರ ಇರುತ್ತೆ ನಿಮ್ಮದು, ಅದೇ ದಿನ ತೆಗಿತೀರ ಇಲ್ಲ ನೆಕ್ಸ್ಟ್ ಡೇನ ಏನು ಎತ್ತ ಅಂತ ಕಾಮೆಂಟಲ್ಲಿ ತಿಳಿಸಿ. ಬರಬೇಡಿ ಸರ್, ಹೇಳಿದ ಮಾತು ಕೇಳಿಲ್ಲ ಅಂದರೆ ಒದೆ ಕೊಡ್ತೀವಿ ಸರ್. ಒದೆ ಕೊಡೋಣ ಸರ್, ನಿಮಗೆ ಬೇಕಾ ಸರ್ ಒದೆ? ಇದು ಬೇಕಾ ಬಟ್ಟೆ ಮೊನ್ನೆ ಬೇಡ, ಇನ್ನೆಲ್ಲ ತಗೋ. ಇದ್ರ ಮೇಲೆ ಮನೆಗೆಲ್ಲ ಹಾಕೋಣ. ನಿಮ್ಮಮ್ಮ ಅನ್ಸ್ಬೇಕು ನೋಡಿ. ಸೊ ಓಕೆ ಗೈಸ್, ಇದಾಗಿತ್ತು ಇವತ್ತಿನ ಈ ಸಿಂಪಲ್ ವಿಡಿಯೋ. ಹೋಪ್ಸೋ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನನಗೆ ಗೊತ್ತಾಗಬೇಕಂದ್ರೆ ನೀವೇನು ಮಾಡಬೇಕು, ಹಿಟ್ ಲೈಕ್ ಆ್ಯಂಡ್ ಶೇರ್ ಇಟ್ ವಿತ್ ಯೋರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಆಲ್ಸೋ ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಇನ್ನು ಮುಂದೆ ಒಳ್ಳೆ ವೀಡಿಯೋಸ್ ಬರ್ತಾ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. Being happy is a responsibility, so be happy, keep watching my channel, keep supporting, meet you up in next video. Until then, take care, bye bye.